ಮಾತಾಡಬೇಕಂತ ವಿಚಾರ ಈ ದಿವಸ ನಮ್ಮ ನಾಯಕರ ಸೂಚನೆ ಕೊಡಿದ್ರೆ, ಈಶ್ವರಪ್ಪರ ಸೂಚನೆ ಕೊಡಿದ್ರೆ ಇಲ್ಲಿಂದ 4:45 ಕೊಡಬೇಕಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದು ಭದ್ರಕೋಟೆ. ಯಾವ ಕಾರಣಕ್ಕೆ ನಾವು ಸೋತಿರ್ಬೋದು? ಸೋತರು ಯಾರು ಮನೆಯಲ್ಲಿ ಕೂತಲ್ಲ. ಸರ್ಕಾರಕ್ಕೆ ಬಿಸಿ ಮುಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಭಾರತದಲ್ಲಿ ಅಂದು ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ರಥಯಾತ್ರೆ ಮುಖಾಂತರ ಪಕ್ಷವನ್ನು ಕಟ್ಟಿದರು. ಇಂದು ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ಮತ್ತೊಮ್ಮೆ ಮೋದಿ ಅಂತ ಹೇಳಿ ಈ ದೇಶದ ಜನ ಮೋದಿ ಅವರ ಪರವಾಗಿ ನೋಡ್ತಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗಿ ಆಗ್ತಾರೆ. ಕರ್ನಾಟಕದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ. ಈ ಯಡಿಯೂರಪ್ಪನವರು ನೋಡಿರ್ತಕ್ಕಂಥ ಹಳ್ಳಿಗಳೆಲ್ಲ ತಾನೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಹೋರಾಟ ಮಾಡಿ ಅಧಿಕಾರಕ್ಕೆ ತಂದಂತ ಯಾರಾದ್ರೂ ಮಹಾನಾಯಕ ಇದ್ರೆ ಅದು ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬಂಧುಗಳೇ. ಯಡಿಯೂರಪ್ಪನವರು ಬಹುಶಃ ಬಗ್ಗೆ ಹೆಚ್ಚು ಮಾತಾಡೋಕೆ ಸಮಯ ಅಭಾವನೆ, ಬಹಳಷ್ಟು ಹೋರಾಟಗಳು. ಅದೇ ರೀತಿ ಎಲ್ಲ ವರ್ಗದ ಧ್ವನಿಯಾಗಿ ರೈತರ ಧ್ವನಿಗೆ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಅದು ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪನವರು ಬಂಧುಗಳು. ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಹೇಳಿ ಗಂಟಾ ಘೋಷ ಹೇಳ್ತೀವಿ. ನಮ್ಮನ್ನೆಲ್ಲ ನಡೆಸಿದ ಯಡಿಯೂರಪ್ಪನವರು ಆಶೀರ್ವಾದ ಮಾಡಿದ್ರೆ ಇವತ್ತು ನಾವೇನಾದ್ರೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಥವಾ ಸಂಘಟನೆ ಆಗಿದೆ ಅಂದ್ರೆ ಅದು ಯಡಿಯೂರಪ್ಪನವರ ಆಶೀರ್ವಾದ ಬಂಧುಗಳು. ಯಡಿಯೂರಪ್ಪನವರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ. ಆ ಮಾತುಗಳನ್ನ ಕೇಳೋಕೆ ತಾವು ಕಾಯ್ದಿರಿ. ಅದೇ ರೀತಿ ಈಶ್ವರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಸಾಕಷ್ಟು ಹೋರಾಟವನ್ನು ಮಾಡಿ ಪ್ರವಾಸವನ್ನು ಮಾಡಿ ಈಶ್ವರಪ್ಪನನ್ನು ಮಾಡಿಕೊಂಡು ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿದ್ರೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ರವೀಂದ್ರನಾಥ್ ಅವರು ನಾನು ಮಾಡ್ಕೋತೀನಿ. ಇವತ್ತು ಕಾರ್ಯಕ್ರಮ ಬರ್ಬೇಕಾಯ್ತು, ಅನಿವಾರ್ಯ ಕೋರ್ಟಿಂದ ಬಂದಿಲ್ಲ ಅಂತ ನಾಯಕ ನೆನ್ಪು ಮಾಡ್ಕೊಳ್ಬೇಕು. ಹೋರಾಟ ರೈತ ಅಂದ್ರೆ ಭದ್ರನಾಥ ಆಧುನಿಕ ಅಂದ್ರೆ ಸನ್ಮಾನ್ಯ ರವೀಂದ್ರನಾಥ್ ಪಕ್ಷವನ್ನು ಕಟ್ಟಿ 94ರಲ್ಲಿ ಸ್ಪರ್ಧೆ ಮಾಡಿ ಅವ್ರಿಗೆ ಆಯ್ಕೆ ಆಗಿದ್ರು. ಜನಾದೇಶ ಅವ್ರ ಪರವಾಗಿತ್ತು, ಸೋಲಿಸಿದ್ದು ನಮ್ಮ ಹೊನ್ನಾಳಿಯ ಕೆಲವು ಅಂದಿನ ಶಾಸಕರು ಒಬ್ಬ ತಹಸೀಲ್ದಾರ್ ಇಂದ ಸೋಲುವಂತಾಯ್ತು. ಯಡಿಯೂರಪ್ಪನವರ ನೆನಪಿದೆ, ಬೆಳಗಿನ ಜಾವ ಸಿಕಾರ್ 4.5 ಕಾರಲ್ಲಿ ಎಷ್ಟು ಸ್ಪೀಡ್ ಇತ್ತು ಕಾರ್ ಅಂದ್ರೆ ಯಡಿಯೂರಪ್ಪನ ಮನೆ ಮಲಗಿಲ್ಲ. ಅವ್ರ ಬರೀ ಕಾರಲ್ಲಿ ಇದ್ರೆ ಮಾಡ್ತಿದ್ರು. ರೋಡ್ನಲ್ಲಿ ಮಿರ್ಚಿ ಮಂಡಕ್ಕೆ ತಿಂದು ಸಂಘಟನೆ ಮಾಡಿ ಯಡಿಯೂರಪ್ಪನವರು ನೇರವಾಗಿ ದಾವಣಗೆರೆ ಬಂದ್ರು, ಹೋರಾಟ ಮಾಡಿದ್ರು. ಆದ್ರೆ ದುರ್ದೈವ ತಾಂತ್ರಿಕವಾಗಿ ಕಾಂಗ್ರೆಸ್ ಆಯ್ಕೆಯಿತು. ರವೀಂದ್ರನಾಥ್ ಅವರು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಯಾರಾದ್ರೆ ಅದು ಸನ್ಮಾನ್ಯ ರವೀಂದ್ರನಾಥ್ ಅವರು. ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಮತ್ತೊಮ್ಮೆ ತರಬೇಕು. ನಾನು ಹೆಚ್ಚು ಮಾತಾಡಲ್ಲ. ಸನ್ಮಾನ್ಯ ಯಡಿಯೂರಪ್ಪನ ಭರವಸೆ ಕೊಡಬಹುದಾ? ಈಶ್ವರಪ್ಪನ ಭರವಸೆ ಕೊಡಬಹುದಾ? ಮಾತಾಡ್ಬೇಕಂತ ಬಹಳ ಇತ್ತು. ಆದ್ರೆ ಸಮಯದ ಅಭಾವದಿಂದ ನಾವು ಸಹ ನಮ್ಮ ಕ್ಷೇತ್ರಗಳ ಪಕ್ಷವನ್ನು ಕಟ್ಟಿ ಬೆಳೆಸಿದ್ವಿ. ಯಡಿಯೂರಪ್ಪನ ಆಶೀರ್ವಾದ, ನಮ್ಮ ಕಾರ್ಯಕರ್ತರ ಮುಖಂಡರ ಆಶೀರ್ವಾದ ಪಕ್ಷವನ್ನು ಕಳಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿದೀವಿ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆ ಆಗ್ತಾನೆ, ಲೋಕಸಭೆ ಸದಸ್ಯ ಗೆಲ್ಲಿಸ್ತಾನೆ. ಮತ್ತೊಮ್ಮೆ ಲೋಕಸಭೆಗೆ ಈ ದಾವಣಗೆರೆ ಜಿಲ್ಲೆಯಿಂದ ನಮ್ಮ ನಾಯಕರು ಯಡಿಯೂರಪ್ಪನವರು, ಈಶ್ವರಪ್ಪನವರು ಮತ್ತು ವಿಜಯೇಂದ್ರ ಅಧ್ಯಕ್ಷ ಆಗಿದ್ದಾರೆ. 10,000 ಕಿಲೋಮೀಟರ್ ಹೆಚ್ಚಿತ್ತು ಈ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಮಿಂಚುವಂತ ಸಂಚಾರ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿದೆ. ಯಡಿಯೂರಪ್ಪ ಸಂಕಲ್ಪ ಇದೆ, ವಿಜಯೇಂದ್ರ ಯಡಿಯೂರಪ್ಪ ಸಂಕಲ್ಪ ಇದೆ. ಈ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯ ಗೆಲ್ಲಿಸಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಕೊಡುಗೆಯನ್ನು ಕೊಡಬೇಕು. ನಾನು ಹೆಚ್ಚು ಒಂದೇ ಮಾತಾಡ್ತೀನಿ. ಈ ಜಿಲ್ಲೆಗೆ ಲೋಕಸಭಾ ಸದಸ್ಯ ಯಾರು ಅಭ್ಯರ್ಥಿ ಸೂಕ್ತವಾಗಿ ತೀರ್ಮಾನ ಮಾಡಿ ಈ ದಾವಣಗೆರೆಯಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ಈ ಸಭೆಯಲ್ಲಿ ನಿನ್ನೆ ದಿವಸ ನಮ್ಮ ಮಾಡಾಳ ಮಲ್ಲಿಕಾರ್ಜುನ್ ಅವರು ಸಹ ಒಂದು ದೊಡ್ಡ ಶಕ್ತಿ ನಿನ್ನೆ ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಆಗಿದ್ದಾರೆ, ಅವರು ಸೇರ್ಪಡೆ ಆಗಿದ್ದಾರೆ. ಪಕ್ಷವನ್ನು ನಾವು ನೀವು ಕಟ್ಟೋಣ, ಅಧಿಕಾರಕ್ಕೆ ತರೋಣ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋಣ ಅಂತ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಅವಕಾಶ ಕೊಡಕ್ಕೆ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.
ನಮ್ಮ ನಾಯಕರ ಯಡಿಯೂರಪ್ಪನವರು ಮಾತಾಡ್ತಾರೆ, ಈಶ್ವರಪ್ಪನವರು ಮಾತಾಡ್ತಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಅಲಗೌಡಿ ವೀರೇಶ್ ಅವರೇ ಮತ್ತು ಈ ಸಭೆಯನ್ನು ಕುರಿತು ಈ ಸಭೆಯನ್ನು ಉದ್ಘಾಟನೆ ಅತ್ಯಂತ ಸಂತೋಷ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲು ಬಂದಿರುವ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ರೈತ ನಾಯಕರು, ಹೋರಾಟಗಾರರು. ಅಭಿವೃದ್ಧಿ ಅಂದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿಯ ಪರವಾಗಿ ಕೆಲಸವನ್ನು ಬರೀ ಮಾತಾಡಲ್ಲ, ಸಾಧನೆ ಮಾತಾಡಬೇಕು ಅಂತ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬಂದರೆ ಅದೇ ರೀತಿ ಹಿರಿಯರು ಹಿಂದೂ ನಾಯಕರು ಕೆ ಎಸ್ ಈಶ್ವರಪ್ಪನವರೇ, ಪ್ರಸ್ತುತ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿರುವ ರಾಜಶೇಖರ್ ಅವರೇ, ಸಮಯ ಅಭಾವದಿಂದ ನಮ್ಮ ರಾಜ್ಯದ ಉಪಾಧ್ಯಕ್ಷರು, ಆತ್ಮೀಯರು, ಮಾಜಿ ಸಚಿವರಾದ ನಿರಾಣಿ ಅವರೇ, ಹರೀಶ್ ಅವರೇ, ಮಾಧವ ಮಲ್ಲಿಕಾರ್ಜುನ್ ಅವರೇ, ಶಿವಕುಮಾರ್ ಅವರೇ, ಸ್ವಾಮಿ ಅವರೇ, ಬಸವರಾಜ ನಾಯ್ಕ ಅವರೇ, ಮಾಟಾಡಿ ಹಿರಪಣ್ಣನವರೇ, ನಿಂಗಣ್ಣನವರೇ, ವೇದಿಕೆ ಮೇಲೆ ಬಂದಿರೋ ಇದು ಇವತ್ತು ನಮ್ಮ ದಕ್ಷಿಣದಿಂದ ಸ್ಪರ್ಧೆ ಮಾಡಿದ ಅಜಯ್ ಕುಮಾರ್ ಅವರೇ, ಉತ್ತರದಿಂದ ಸ್ಪರ್ಧೆ ಮಾಡಿ ಹೆಚ್ಚಿನ ಮತವನ್ನು ಪಡೆದು ಇವತ್ತು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಬೆಂಗಳೂರ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿ ಬಂದಿರುವ ಆತ್ಮೀಯರಾದ ಲೋಕಿಕೆರೆ ನಾಗರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗಣ್ಯಮಂದರೆ, ನೂತನ ಪ್ರಧಾನ ಕಾರ್ಯದರ್ಶಿಗಳೇ, ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಿರಿಯ ಕಾರ್ಯಕರ್ತರುಗಳೇ, ಮಾತೆಯರೇ, ಸಹೋದರರೇ, ಸಮಸ್ತ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.